ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾರುತಿ ಮಾತಾಡ್ತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡುವ ಉದ್ದೇಶವೇನೆಂದರೆ, ಇವತ್ತು ನಾನು ಹೇಳಲು ಹೊರಟಿರುವುದು ಈ ಗೌರ್ಮೆಂಟ್ ಎಕ್ಸಾಮ್ಗಳ ಸ್ಕ್ಯಾಮ್ಗಳ ಬಗ್ಗೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ನಡೆಸಿ ಅದರ ಬಗ್ಗೆ ತಿಳ್ಕೊಂಡೇ ನಾನು ಮಾತಾಡ್ತಾ ಇರೋದು. ಸುಮ್ಮನೆ ಯಾವುದೇ ಉದ್ದೇಶಪೂರ್ವಕವಾಗಿ ಯಾವುದೇ ಸದುದ್ದೇಶ ಅಥವಾ ಯಾವುದೇ ಒಂದು ನೆಗೆಟಿವ್ ಥಾಟ್ನಲ್ಲಿ ಮಾತಾಡ್ತಾ ಇಲ್ಲ. ಬಟ್ಟು ಇದ್ದಿದ್ದು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು. ಏನಪ್ಪ ಅಂದರೆ, ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೋಚಿಂಗ್ ಹೆಸರು ತಗೊಳಲ್ಲ, ಬಟ್ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ನಾನು ಹೇಳ್ತೀನಿ. ನಾನು ಒಂದು ಕೋಚಿಂಗ್ ಸೆಂಟರ್ಗೆ ಹೋಗಿದ್ದೆ. ಅಲ್ಲಿ ಏನಪ್ಪ ಅಂದರೆ, ಒಂದು ದೊಡ್ಡ ಕೊಠಡಿ, ಆ ಕೊಠಡಿಯಲ್ಲೇ ಒಂದು 200-250 ಜನ ಹಾಕಿದ್ರು ಆ ಕೊಠಡಿಯಲ್ಲೇ. ಬಟ್ ಇದು ಏಕಪ್ಪ ಯಾವ ಥರ ಹೇಳ್ತೀನಿ ಅಂತಂದ್ರೆ, ಅವ್ರ ಮೇಲೆ ಅವ್ರು ನಂಬಿಕೆ ಇಟ್ಕೊಂಡು ಓದಿದರೆ ಆಗುತ್ತೆ. ಬಟ್ಟು ಯಾಕಾಗೋಲ್ಲ ಅಂದರೆ ಅದನ್ನು ಮುಂದೆ ಹೇಳ್ತೀನಿ. ಈಗ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಹೇಳ್ಬೇಕಂದ್ರೆ, ಗೌರ್ಮೆಂಟ್ ಸ್ಕ್ಯಾಮ್ ಅಂದರೆ ಯಾವ ಥರ ನಡೆಯುತ್ತೆ ಅಂದರೆ, ನೀವು ಕಾಂಪಿಟೇಟಿವ್ ಫಸ್ಟು ಬಿ ಸ್ಮಾರ್ಟ್ ಅಂದರೆ ನಮ್ಮ ತಂದೆ ತಾಯಿಗಳಿಂದ ನಾವು ಈ ಗೌರ್ಮೆಂಟ್ ಎಕ್ಸಾಮ್ಗಳ ಬಗ್ಗೆ ಯಾವುದೇ ಏನಪ್ಪ ಸಡನ್ಲಿ ನಮ್ಮ ಮಗ ಹುಟ್ಟಿದ ಮುಂದೆ ಏನಾಗಬೇಕು ಅಂತ ಕೇಳಿದ್ರೆ, ನಮ್ಮ ತಂದೆ ತಾಯಿಗಳು ಫಸ್ಟು ತಲೆಗೆ ತುಂಬ ಒಂದು ಕೆಟ್ಟ ಪದ, ವಿಷ ಬೀಜ ಅಂದರೆ ಅದೇ. ನಾನು ಪೊಲೀಸ್ ಆಗ್ತೀನಿ, ಡಾಕ್ಟ್ರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಇವೇ ಪದಗಳು ಹೇಳ್ತಾರೆ. ಅದು ಬಿಟ್ಟು ನನ್ನ ಮಗ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ನನ್ನ ಮಗ ಒಬ್ಬ ಒಂದು ಸೋಷಲಿಸ್ಟ್ ಅಂದರೆ ಸಮಾಜ ಸೇವಕ ಆಗ್ತಾನೆ, ಇಲ್ಲ ನನ್ನ ಮಗ ಒಬ್ಬ ದೇಶಕ್ಕೆ ಯೋಧ ಆಗ್ತಾನೆ, ಅಥವಾ ನನ್ನ ಮಗ ಒಬ್ಬ ರೈತ ಆಗ್ತಾನೆ. ಯಾವುದೋ ಒಂದು ಆ ಥರ ಹೇಳೋ ಮನೋಭಾವನೆ ಇಲ್ಲ. ಯಾರಾಗಲಿ ಡಾಕ್ಟ್ರು, ಇಂಜಿನಿಯರು, ಲಾಯರು, ಇದೇ ವಿಷ ಬೀಜ ತುಂಬಿ ಸಣ್ಣ ವಯಸ್ಸಿಂದ ಅದೇ ಒಂದು ಮೈಂಡ್ ಸೆಟ್ನಲ್ಲೇ ಓಸಕ್ಕಂತ ಕಳಿಸ್ಬಿಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಆಯ್ತು ನಾನು ಮುಂದೆ ಇದಾಗಬೇಕು, ಅದಾಗಬೇಕು, ನಮ್ಮ ತಂದೆ ತಾಯಿ ಹೇಳ್ಯಾರ ಅದಾಗಬೇಕು. ಅವ್ನಿಗೆ ಬೇರೆ ಟ್ಯಾಲೆಂಟ್ ಇರ್ತೈತೆ. ಅವ್ರಿಗೊಂದು ಮ್ಯೂಸಿಕ್ನಲ್ಲಾಗಲಿ ಅಥವಾ ಸಾಂಗ್ನಲ್ಲೇ ಆಗಲಿ, ಎಕ್ಸಾಂಪಲ್ ಅದೇ ಎಜುಕೇಷನಲ್ಲಾಗಲಿ, ಇಲ್ಲ ಒಂದು ಭಾಷಣದಲ್ಲಾಗಲಿ, ಒಬ್ಬ ಪೇಂಟಿಂಗ್ನಲ್ಲಿ ಒಬ್ಬನು ಮೈಂಡ್ ಸೆಟ್ಟು ತುಂಬ ಚುರುಕಾಗಿರುತ್ತೆ. ಅವನಿಗೆ ಅವನದೇ ಆದ ಒಂದು ಕಲೆ ಇರ್ತದೆ. ಅದನ್ನು ರೂಢಿಸ್ಕೊಳ್ಳೋಕೆ ಆಗಲ್ಲ. ಯಾಕಂದರೆ ಅವ್ರ ತಂದೆ ತಾಯಿಗಳು ಒಂದು ತುಂಬಿರ್ತಾರೆ ಅಲ್ಲಿ ಮೈಂಡ್ನಲ್ಲಿ, ನೀನು ಇದೇ ಆಗ್ಬೇಕಂದು ಸಣ್ಣ ವಯಸ್ಸಲ್ಲಿ ಫಿಕ್ಸ್ ಮಾಡಿರ್ತಾರೆ. ಹಂಗಂದ್ರೇ ಇದು ಲೈಫ್ ಸೆಟಲ್ ಅಂತಂದು ಅವ್ರು ಭಾವಿಸಿರ್ತಾರೆ. ಬಟ್ ಅದು ಏನಂದರೆ, ಅವರ ಒಂದು ಟ್ಯಾಲೆಂಟನ್ನು ಕೂಡಿ ಹಾಕ್ತಾರೆ. ಈ ಥರ ಆಗ್ತಾಯಿದೆ ನಮ್ಮ ಸಮಾಜದಲ್ಲಿ. ಇದು ಒಂದು ಸಮಸ್ಯೆ. ಇನ್ನೊಂದು ಏನಪ್ಪ ಅಂದರೆ, ಅವರು ಬೆಳೀತಾ 10ನೇ ಕ್ಲಾಸ್ ಮುಗಿದೈತಿ. ಅವಾಗ ಅವನಿಗೆ ಮುಂದೆ ಓದೋಕ್ಕೆ ಇಷ್ಟ ಇರೋಲ್ಲ. ಏನೋ ಒತ್ತಾಯದ ಮೇಲೆ ಅವನು ಫಸ್ಟ್ ಇಯರು, ಸೆಕೆಂಡ್ ಇಯರು ಯಾವುದೋ ಒಂದು ಹಚ್ತಾನೆ. ಎಕ್ಸಾಂಪಲ್ ನಾನೇ ತಗೊಳ್ಳಿ, ನಾವೇ 10th ಮುಗಿದ ಮೇಲೆ ಏನು ಮಾಡ್ಬೇಕಂದ್ರೆ ನಮಗೆ ಗೊತ್ತಿಲ್ಲ. ನಮ್ಮ ಮನೆಯವರು ಇದು ಓದ್ತೆ ಅದು ಓದ್ತೆ ಅಂತ ಆಪ್ಷನ್ ಇಟ್ಬಿಟ್ಟು ನಾವೇ 100 ಸರಿ ಯೋಚನೆ ಮಾಡಿದ್ವಿ, ಯಾವ್ದಾರು ಹಚ್ಚಿ ಓದ್ತೀವಿ ಅಂತಂದು ಯಾವುದೋ ಹಚ್ಚಿ ಓದಿದ್ವಿ. ಮತ್ತು ಡಿಗ್ರಿಗೆ ಬಂದ್ವಿ. ಡಿಗ್ರಿ ಈಗ PUC ಯಾವ್ದು ಮಾಡಿದ್ವಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಡಿಗ್ರಿ ಬಂದ್ವಿ, ಮುಗಿಸಿದ್ವಿ. ಮತ್ತು ಯಾವುದೋ ಒಂದು ನಾವು ಅಂದ್ಕೊಂಡಿದ್ದಂಗೆ ಏನೂ ಆಗಲಿಲ್ಲ. ನಾವು ಬರ್ತಾ ಎಜುಕೇಷನ್ ಮುಗಿದ್ವಿ. ಆಮೇಲೆ ಕಾಂಪಿಟೇಟಿವ್ ಪ್ರಿಪೇರ್ ಹಾಕ್ಯಂತ ಅಲ್ಲಿ 2 ವರ್ಷ ಅದಾಯಿತು. ಆಮೇಲೆ ಬರ್ತಾ ಒಂದೊಂದು ಕೆಲಸಕ್ಕೆ ಜಾಯ್ನ್ ಹಾಕತ್ತೀವಿ. ಈ ಜಾಯ್ನ್ ಆಗ್ತಾ ಮತ್ತು ಕೆಲಸ ಮಾಡ್ಕೊಂಡು ಕುಂದಿರ್ತೀವಿ. ಆಮೇಲೆ ಪೇಮೆಂಟು, ಸ್ಯಾಲ್ರಿ, ಇದು ಕೆಲಸ, ಈ ಕಡೆ ಒತ್ತಡ, ಈ ಕಡೆ ಈ ಭಾಗಕ್ಕೆ ನಾವು ಈ ಕಡೆ ಬಂದುಬಿಡ್ತೀವಿ. ಆ ಕಡೆ ಎಜುಕೇಷನ್ ಡ್ರಾಪ್ ಮಾಡಿಬಿಡ್ತೀವಿ. ಯಾಕಂದ್ರೆ ಎಜುಕೇಷನ್ ಮಾಡಿದರೂ ಒಂದು ಕಷ್ಟ ಐತಿ ಈಗಿನ ಜನ್ರೇಷನಲ್ಲಿ. 10th ಈಗಿನ ಲೆಕ್ಕಂದ್ರೆ 10th ಎಕ್ಸಾಮ್ ಬರೆದು ಪಾಸ್ ಆದ್ರೇನೋ ಫೇಲ್ ಆದ್ರೇನೋ ಅವನು ಯಾವುದೋ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ ಒಂದು 2 ವರ್ಷ 3 ವರ್ಷಕ್ಕೆ ಅವ್ನು ಇಂಪ್ರೂವ್ಮೆಂಟ್ ಆಗಿ ಅವನದೇ ಒಂದು ಓನಾಗಿ ಬಿಸ್ನೆಸ್ ಇಟ್ಕೊತಾನೆ. ಹೇಳ್ಬೇಕಂದ್ರೆ ಇದೇ ನಿಜವಾದ ಅಚೀವ್ಮೆಂಟ್ ನನ್ನ ಗೆಸ್ ಪ್ರಕಾರ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಡಿಗ್ರಿ ಮುಗಿಸಿ ಆಮೇಲೆ ಹುಡ್ಕೋದ್ರೊಳಗೆ ಅವನಾಗಲೇ 10th ಮುಗಿಸಿ 5 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಆಗಲೇ ಒಂದು ಸಪ್ರೇಟ್ ಒಂದು ಅಂಗಡಿ ಇಟ್ಬಿಟ್ಟಿರ್ತಾನೆ. ನಾವು ಈ ಫೀಲ್ಡಿಗೆ ಬಂದು ಎಜುಕೇಷನ್ ಮುಗಿಸಿ ಪ್ರೈವೇಟ್ ಜಾಬ್ ಅಂತ ನಂದು ಅಲ್ಲಿಗೆ ನಾಯಿ ಥರ ಅಲ್ದಾಡಿ ಸುತ್ತಾಡಿ ಇಷ್ಟು 15-20 ಸಾವಿರ ಸ್ಯಾಲ್ರಿಗೆ ಕಷ್ಟಪಟ್ಟು ದುಡ್ದಿರ್ತೀವಿ. ಬಟ್ ಸಾವಿರಗೆ ಒಂದೇ ಹೋಗ್ಬಿಡ್ತೀವಿ. ಅದೇ ಎಜುಕೇಷನ್ ಮಾಡ್ಲಾರ್ದನು 108 ದಾರೆ, ನೀನಿಲ್ಲಾಂದ್ರೆ ಇನ್ನೊಂದು ಕಡೆ ಅಂತಾನೆ. ಅವನು ಬರ್ತಾ ಆಮೇಲೆ ಸ್ವಂತವಾಗಿ ಅವನದೇ ಏನೋ ಒಂದು ಓನಾಗಿ ಏನೋ ಒಂದು ಮಾಡ್ಕೊತಾನೆ. ಹಿಂಗಿರ್ತದೆ ಅದು ಸಿಚುವೇಶನ್.
ಇನ್ನು ಹೇಳತ್ತು ಹೋದರೆ 100 ನಿಂಟಿದೆ. ಇದು ಗೌರ್ಮೆಂಟ್ನವರು ಅವ್ರೇನು ಮಾಡ್ತಾರೆ ಅಂದರೆ ಅವ್ರದ್ದು ಒಂದು ದೊಡ್ಡ ಹಿಸ್ಟ್ರಿನೇ ಐತಿ. ಅವ್ರ ಒಳಗಡೆ ಸ್ಕ್ಯಾಮು ಅದು ಇದು ಅಂತಂದು ಇದು ಮಾಡ್ತಾರೆ. ನೀವೇ 10 ಲಕ್ಷ 15 ಲಕ್ಷ ಕೈಯಾಗ ಕೊಟ್ಬಿಟ್ರೆ ಆಯಿತು, ಅವನೇ ಮುಗೀತು. ಈಗ PSIಗೆ ಇಷ್ಟು 25 ಲಕ್ಷ 30 ಲಕ್ಷ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಷ್ಟು ಹೇಳ್ತಾರೆ. ಇದು ಒಂಥರ ಸ್ಕ್ಯಾಮು. PC ಒಂದು ರೀತಿ ಹೇಳ್ತಾರೆ, ಅದು ರ್ಯಾಂಕಿಂಗ್ನಲ್ಲಿ ಬಂದಂದ್ರೆ ಅದು ಕೆಳಗಿರೋನ್ನ ಮೇಲಿರೋನ್ನ ಕೇಳ್ಕೊತಾರೆ. ಅವ್ರು ಯಾವನಿಗೆ ಅಡ್ಜಸ್ಟ್ ಆಗುತ್ತೆ ದುಡ್ಡು ಅವನ ಮೇಲೆ ತಂದು ಹೋಗ್ಬಿಡ್ತಾರೆ. ಇಂಟರ್ನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಯ್ತು ಅಥವಾ ಇದು ಈ ಹೆಲ್ತ್ನಲ್ಲಿ ಹೋಯ್ತು ಅದೊಂದು ಏನೋ ಒಂದು ಮಾಡಿ ತೆಗಿತಾರೆ. ಇದು ಒಂದು ಎಜುಕೇಷನ್ ಮಾಫಿಯಾ ಥರ ಆಗ್ತಾಯಿದೆ ಈಗ. ಅದಕ್ಕಾಗಲಿ ನಾನು ನಿಮಗೆ ಒಂದು ಸಜೆಷನ್ ಹೇಳ್ಬೇಕಂದ್ರೆ, ಫಸ್ಟು ನೀವು 10th ಓದಿ. ಅಲ್ಲಿವರೆಗೆ ನೀವು ಇನ್ನು 14 ವರ್ಷದೊಳಗಡೆ ಅಂದರೆ ಬಾಲ ಕಾರ್ಮಿಕರಾಗಿರ್ತಾರೆ. ಮಿನಿಮಮ್ 16 ವರ್ಷದಾಗ 10th ಓದೋವರೆಗೆ ಒಂದೇ ವೇದಾಗ ಹೋಗ್ರಿ. ಬಟ್ 10th ಮುಗಿದ್ಮೇಲೆ ಅದರೊಳಗೆ ನಿಮ್ಗೆ ಯಾವುದರಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ, ನಿಮಗೆ ಯಾವುದರಲ್ಲಿ ಹೆಚ್ಚು ಹವ್ಯಾಸ ಹಾಬೀಸ್ ಇನ್ನೊಂದು ಸಂತೋಷ ಇರುತ್ತೆ, ಅದರಲ್ಲಿ ನೀವು ಇನ್ಕಮನ್ನು ಅರ್ನ್ ಮಾಡಲು ಟ್ರೈ ಮಾಡಿ. ಇದು ಯಾಕಪ್ಪ ಹೇಳ್ತೀನಿ ಅಂತಂದರೆ, ಮುಂದೆ ಎಜುಕೇಷನ್ ಡಿಗ್ರಿ ಮುಗಿದ್ಮೇಲೆ ಆಮೇಲೆ ನೀವು ಅಂದ್ಕೊಂಡಿದ್ದು ಏನಾಗಲಿ ಅಂದರೆ ವಾಪಸ್ಸು ಅದನ್ನೇ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಸಣ್ಣ ಪುಟ್ಟ ಯಾರ ಕೈ ಕೆಲಸ ಹೋಗ್ಕೊಂಡು ದುಡ್ತಿರ್ತೀರಿ. ಅದಕ್ಕಾಗಲಿ ಹೇಳ್ತೀನಿ. ಅದಕ್ಕೆ ನಾನು ಹೇಳ್ಬೇಕಂದ್ರೆ, ನಿಮ್ಮ ಟ್ಯಾಲೆಂಟನ್ನು ನೀವೇ ಗುರುತಿಸ್ಕೊಳ್ಳಬೇಕು. ಅದು ಯಾವ ಥರ ಗುರುತಿಸ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದಕ್ಕೆ ಎಜುಕೇಷನ್ ಮಾಡಿ 10th ಮುಗಿಸಿದ ಮೇಲೆ ಅತ್ತಾಗ PUC ಡಿಗ್ರಿ ಮಾಡ್ಕೊತಾನೆ ನೀವು ಯಾವ ಫೀಲ್ಡ್ನಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ರಿ ಆ ಕಡೆ ಕೆಲ್ಸಕ್ಕೆ ಹೋಗಿ. ಇಲ್ಲಾಂದ್ರೆ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಳಿ. ಇದೇ ಇರೋದು. ನೀವು ಏನು ಇದು ಮಾಡ್ತೀನಿ IAS ಮಾಡ್ತೀನಿ IPS ಮಾಡ್ತೀನಿ ಅದಿರಲಿ, ಬಟ್ ಎಲ್ರಿಗೂ ಸಿಗಲ್ಲ. ಎಲ್ಲೋ ಒಂದು ಈಗ ಟೋಟಲ್ 1,000 ಪೋಸ್ಟ್ ಇದೆ ಒಂದು ಕಡೆ. ಅದರಲ್ಲಿ ಟೋಟಲ್ ಎಷ್ಟಂದರೆ ಮಿನಿಮಮ್ 4 ರಿಂದ 5 ಲಕ್ಷ ಜನ ಇಲ್ಲ 10 ಲಕ್ಷಕ್ಕೆ ಸೆನೆಯಕ್ಕಾಗಲಿ ಅಪ್ಲಿಕೇಶನ್ ಹಾಕ್ತಾರೆ. ಹೌದಾ? ಮಿನಿಮಮ್ 5 ಲಕ್ಷ ಎಕ್ಸಾಂಪಲ್ ಹೇಳ್ತಾರೆ. 5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರೆ ಅದರಲ್ಲಿ ಕರೆಕ್ಟಾಗಿ ಓದೋದು ಒಂದು 10,000 ಜನ ಓದ್ತಾರೆ. ಹೌದಾ? ಎಜುಕೇಷನ್ ಮಾಡಬೇಕು, ನಾನು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂದ್ರೆ ಈ ಥರನೂ ಇದೆ. ಎಜುಕೇಷನ್ ಇದು ಅಪ್ಲಿಕೇಶನ್ ಹಾಕತ್ತಡೆ 10 ಲಕ್ಷ ಜನ ಹಾಕಿರ 5 ಲಕ್ಷ ಜನ ಹಾಕಿದ್ರೆ ಅವರೆಲ್ಲರೂ ಎಕ್ಸಾಮ್ ಬರೀತಾರ, ಅವರೆಲ್ಲರೂ ಪಾಸ್ ಆಗ್ಬಿಟ್ರಂಗ ಅಂತ ಹಂಗೆ ಅನ್ಕೊಬಿಡ್ರಿ. ಅದರಲ್ಲಿ ಕರೆಕ್ಟಾಗಿ ಓದೋದಂದ್ರೆ ಮಿನಿಮಮ್ 5 ಲಕ್ಷ ಜನದಲ್ಲಿ ಕರೆಕ್ಟ್ ಓದೋದಂದರೆ ಮಿನಿಮಮ್ 1,000 ಜನ ಕರೆಕ್ಟಾಗಿ ಅಕ್ಯುರೇಟ್ ಓದ್ತಾರೆ. ಅದರಲ್ಲಿ ಅವರು ಒಬ್ಬೊಬ್ಬರು ಒಂದೊಂದು ರೀತಿ ಥಿಂಕಿಂಗ್ ಇರ್ತಾರೆ. ಅದು 10,000 ಜನ ಅಂದರೆ ಎಲ್ಲರಿಗೂ ಒಂದೇ ರೀತಿ ಇರಲ್ಲ. ಒಬ್ಬರಿಗೆ ಗಣಿತದಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಗಣಿತದಲ್ಲಿ ಟ್ಯಾಲೆಂಟ್ ಇರ್ತಾರೆ, ಅವರು ಇದು ಸಮಾಜ ವಿಜ್ಞಾನದಲ್ಲಿ ಅಷ್ಟೊಂದು ನಾಲೆಜ್ ಇರೋಲ್ಲ. ಒಬ್ಬರು ವಿಜ್ಞಾನದಲ್ಲಿ ನಾಲೆಜ್ ಇದ್ದರೆ ಗಣಿತದಲ್ಲಿ ಇರೋಲ್ಲ. ಒಬ್ಬರು ಸೋಷಿಯಲ್ನಲ್ಲಿ ಆಲ್ಮೋಸ್ಟ್ ಅಲ್ಲೂ ಸಮಾಜ ವಿಜ್ಞಾನ ಎಲ್ಲರೂ ಅಧ್ಯಯನ ಮಾಡೇ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಹೋಗೋದಂದ್ರೆ ವಿಜ್ಞಾನ ಮತ್ತು ಗಣಿತದಲ್ಲೇ ಹೋಗೋದು ಅತಿ ಹೆಚ್ಚು. ಓದಬೇಕಂದ್ರೆ ಇದೂ ಇದೆ. ಮಿನಿಮಮ್ ನೀವು 1,000 ಪೋಸ್ಟ್ ಇದಾವೆ ಅಂದರೆ 5 ಲಕ್ಷ ಜನ ಹಾಕಿದ್ದಾರೆ ಅಂದರೆ ಮಿನಿಮಮ್ ನೀವು ಟೋಟಲು ಒಂದು 5,000 ಜನ ಹತ್ರ ಕಾಂಪಿಟೇಷನ್ ಮಾಡ್ತೀರಿ. 5,000 ಜನದಲ್ಲಿ 4,000 ಜನ ಹೊರಗೆ ಹೋಗೋದು. ಆ 1,000 ಜನದಲ್ಲಿ ನೀವು ಆ ಹುದ್ದೆನ ಗಿಟ್ಟಿಸ್ಕೊಳ್ಬೇಕು ಅಂತ ನಂದು ಅಂದ್ಕೊಂಡ್ರೆ ಆಗುತ್ತೆ. ಬಟ್ಟು ಯಾವುದು ಈಸಿ ಅಲ್ಲ. ಕೆಲಸವೇ ಆಗಲಿ ಅಥವಾ ಬಿಸ್ನೆಸ್ಸೇ ಆಗಲಿ ಅಥವಾ ಎಜುಕೇಷನ್ ಆಗಲಿ ಯಾವುದು ಈಸಿ ಅಲ್ಲ. ಅದ್ರ ಜೊತೆ ನೀವು ಎಜುಕೇಷನ್ ಮಾಡ್ತೀರಿ ಅಂದರೆ ಸೈಡಿಗೆ ಏನೋ ಒಂದು ಇನ್ಕಮ್ ಇಟ್ಕೋರಿ, ಇಲ್ಲ ಒಂದು ಅಭ್ಯಾಸ ಮಾಡ್ತೀರಿ, ಒಂದು ಕಲ್ತಿರಬೇಕು. ಅದು ಕೈ ಕೊಟ್ಟಿತ್ತಂದ್ರೆ ಮುಂದೊಂದು ಆಪ್ಷನ್ ಇರಬೇಕು. ಇಲ್ಲಪ್ಪ ನಾ ಎಜುಕೇಷನೇ ಮಾಡ್ಕೊಂಡು ಮುಂದೆ ಹೋಗ್ತೀನಿ ಅಂದ್ರೆ ಸಾಯೋವರೆಗೆ ಓದ್ತಾ ಇದ್ದರೆ ಅಕಸ್ಮಾತ್ ಲಕ್ಕಿತ್ತು ಸಿಕ್ತು, ನೀವು ಟೋಟಲು 100% ಸ್ಟಡಿ ಮಾಡ್ತಿದ್ದೀರಂದರೆ ಅದು 99% ಸಮ. 99.99 ಅಂದ್ಕೊಳ್ರಿ. ಆದರೆ 0.01% ಲಕ್ ಇರಲೇಬೇಕು. ಕೆಲವೊಬ್ಬರು 3 ವರ್ಷ ಕೂತ್ಕೊಂಡು ಓದೋರ್ದು ಗೌರ್ಮೆಂಟ್ ಜಾಬ್ ಆಗಿಲ್ಲ. ಕೆಲವೊಬ್ರು 3 ತಿಂಗಳು ಓದೋರ್ದು ಆಗಿದ್ದಾವೆ. ಎಕ್ಸಾಂಪಲ್ ನಮ್ಮ ಹತ್ರನೇ ಇದ್ದಾರೆ. ಅವರೆಲ್ಲ ಕೇಳಿದ್ವಿ. ಅವರೆಲ್ಲ ಹೇಳ್ತಾರೆ ನಾನು 3 ತಿಂಗಳು ಓದಿ ಇದು ಮಾಡಿದ್ದೀನೋ ಅಂತಾರೆ. ಕೆಲವೊಬ್ಬರು ಅವ್ರು ಓದಿದ್ದು ಬಂದಿರ್ಬೋದು. ನೀವು 3 ವರ್ಷವರೆಗೆ ಕೂತ್ಕೊಂಡು ಓದಿರ್ತೀರಿ. ನೀವೇನು ಓದಿರ್ತೀರಂದರೆ ಸಿಲೆಬಸ್ಸು ಹೋದ್ರೆ ಅಂದರೆ ನೀವು ಸಿಲೆಬಸ್ ಬಿಟ್ಟು ಔಟ್ಸೈಡ್ ಓದಿರ್ತೀರಿ. ಆ ರಾಜಕೀಯ ಇದು ಆ ಸಿದ್ದರಾಮಯ್ಯ ಅಷ್ಟು ಕೊಟ್ಟ, ಇಲ್ಲ ಯಡಿಯೂರಪ್ಪಂದು ಹಿಂಗಾಯ್ತು, ಅವ್ರು ಅಲ್ಲಿ ಹೋದ್ರೆ ಅಲ್ಲಿ ಸತ್ತರು, ಇಲ್ಲಿ ಕಾಲು ತುಳಿತದಿಂದ ಸತ್ತರು, ಇಲ್ಲ ಅಲ್ಲಿ ಸೂಸೈಡ್ ಮಾಡ್ಕೊಂಡ್ರು. ಮತ್ತು ಯಾವುದು ನೀವು ನ್ಯೂಸ್ ಪೇಪರ್ ಓದ್ತೀರಿ, ಎಕ್ಸಾಂಪಲ್ ತಗೋರಿ,
ಅದು ಫಸ್ಟ್ ಪೇಜ್ ಓಪನ್ ಮಾಡ್ತಾರೆ ಹೋದ ಸಿನಿಮಾದ ಲಿಸ್ಟ್ ಓಪನ್ ಮಾಡ್ತೀರಿ, ಕ್ರೀಡೆದು ಓಪನ್ ಮಾಡಲ್ಲ. ಅಥವಾ ವಾಣಿಜ್ಯ ಕೈಗಾರಿಕೆ ಇದ್ರ ಬಗ್ಗೆ ಓಪನ್ ಮಾಡೋದಲ್ಲ. ಅದೇ ಲೋಕಲ್ ಇರ್ತಾವಲ್ಲ, ನಮ್ಮ ಊರಿನಲ್ಲಿ ಒಳ ಚರಂಡಿ ವ್ಯವಸ್ಥೆ ಇಲ್ಲ, ಅದು ಒಂದು ಸಮಾರಂಭವಿದೆ, ಬರೀ ಇಂಥವಷ್ಟೇ ಓದ್ತೀರಿ. ಅದು ಬಿಟ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆ ಇಂಥದ್ರ ಬಗ್ಗೆ ಫೋಕಸ್ ಮಾಡಿ, ಅಲ್ಲಿ ಪೇಪರ್ ಕಟಿಂಗ್ಸ್ ಆಗುತ್ತೆ. ಅದು ಒಂದು ನೋಟ್ಸ್ ಮಾಡಿ ಬರ್ಕೊಳ್ರಿ. ಒಂದೇ ಇನ್ಕಮ್ನಲ್ಲಿ ಬದುಕ್ತೀನಿ ಅಂದರೆ ಆಗೋದಿಲ್ಲ. ಮನೆಗಿರೋರನ್ನ ನೋಡಿ ನೀವು ಇಷ್ಟೇ ವರ್ಷದಲ್ಲಿ ನಾನು ಜಾಬ್ ತಗೋಬೇಕಂತ ಅಂದ್ಕೊಂಡು ಓದಿ. ಬಟ್ 2 years 3 years ಆದಮೇಲೆ ನೀವು ಜಾಬ್ ಸೇರ್ಕೊಂತ ನೀವು ರಿವಿಷನ್ ಮಾಡ್ಕೋಬೋದಲ್ವಾ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಬಟ್ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿರುತ್ತೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಓದೋಕ್ಕಾಗಿಲ್ವಾ ಯಾವುದೋ ಒಂದು ಜಾಬ್ ಸೇರಿ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋಗಿ. ಹಾಗೆ ಸ್ವಂತ ಏನಾದರೂ ಬಿಸ್ನೆಸ್ ಮಾಡಲು ಒಂದು ಐಡಿಯಾ ಹುಡುಕ್ತಾ ಇರಿ. ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲಪ್ಪ, ನಾನು ಇದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲೇ ಪ್ರಿಪೇರ್ ಆಗಿ ನಾನು ಇದೇ ಎಕ್ಸಾಮ್ನಲ್ಲಿ ಬರಿಬೇಕಂದ್ರೆ ಅದನ್ನಾದರೂ ಮಾಡಿ. 3-4 ಕಡೆ ಆಪ್ಷನ್ ಇಟ್ಕೊಂಡು ಅದು ಮಾಡಲ ಯೋಚನೆ ಮಾಡ್ಕೊಂತ ಬಿಟ್ಟು ಬೇಸರವಾಗಿ ಓದ್ತಾ ಇದ್ದರೆ ಯಾವುದೂ ಆಗಲ್ಲ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ಇದು ನನಗಾದಂಗೆ ನಿಮಗೂ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ.